ಆದರೆ ಸಂಪ್ರದಾಯಸ್ಥರಾದ ರಾಧಮ್ಮ ಮಗಳನ್ನು ಒಂಟಿಯಾಗಿ ಅವನೊಂದಿಗೆ ಎಲ್ಲಿಗೂ ಕಳುಹಿಸ್ತಿರಲಿಲ್ಲ. ಅವಳ ಅಣ್ಣ ತಮ್ಮಂದಿರ ನೆಪದಲ್ಲಾದರೂ ಅವಳನ್ನು ಆಹ್ವಾನಿಸಬಹುದೆಂದು ಮಧು, ಮನೋಹರ್ ಇಬ್ಬರೂ ಅವನಿಗೆ ಆತ್ಮೀಯರಾಗಿರಲಿಲ್ಲ. ಮಧು ಈಗ ಸೆಕೆಂಡ್ PUC ಪೂರೈಸಿ BE ಮೆಕ್ಯಾನಿಕಲ್ಗೆ ಸೇರಿದ. ಮನೋಹರ್ ಇನ್ನು ಹೈಸ್ಕೂಲ್ ಓದುವ ಹುಡುಗ. ಶಿಸ್ತಾಗಿ ಅಲಂಕರಿಸಿಕೊಂಡು ಮೋಟಾರ್ ಬೈಕ್ನಲ್ಲಿ ಓಡಾಡುವ ಸುದರ್ಶನನ್ನು ಕಂಡರೆ ಅವನು ಸಂಕೋಚದಿಂದ ಹಿಂಜರಿತಿದ್ದ. ಮಂದಾಕಿನಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ ಕಾಲೇಜ್ ಸೇರಿದ್ಲು. ಅವಳಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಲಿಲ್ಲ. ಅವಳು ಆರ್ಟ್ಸ್ ವಿಭಾಗ ಆರಿಸ್ಕೊಂಡಿದ್ಲು. ಅವಳು ಕಾಲೇಜಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದಿದ್ದರಿಂದ ಜಯರಾಜರು ಅವಳ ಒತ್ತಾಯದ ಮೇರೆಗೆ ಸೆಕೆಂಡ್ ಹ್ಯಾಂಡ್ ಲೂನಾ ತೆಗೆದುಕೊಟ್ಟಿದ್ರು. ಮದುವೆಗೆ 2 ವೀಲರ್ ಓಡಿಸಲು ಬರ್ತಿರಲಿಲ್ಲ. ಮಂದಾಕಿನಿ ಸುದರ್ಶನನ್ನು ಮೊರೆ ಹೊಕ್ಕಳು. ಸುದಿ, ನನಗೆ ಲೂನಾ ಕಲಿಸ್ಕೊಡು, ನಾನು ಕಾಲೇಜಿಗೆ ತಗೊಂಡು ಹೋಗಬೇಕು. ರಾಧಮ್ಮ ಇದನ್ನು ವಿರೋಧಿಸುವಂತಿರಲಿಲ್ಲ. ಆದರೂ ಮಗಳಿಗೆ ಎಚ್ಚರಿಕೆ ನೀಡೋದನ್ನು ಮರೆಯಲಿಲ್ಲ. ಹುಷಾರೇ ಮಂದ, ಅದನ್ನು ಬಿಡಕ್ಕೆ ಹೋಗಿ ಕೈಯೋ ಕಾಲೋ ಮುರ್ಕೊಂಡು ಏನು ಗತಿ? ಹೆಣ್ಮಕ್ಕಳಿಗೆ ಕೈ ಕಾಲು ಊನವಾದರೆ ನಾಳೆ ನಿನ್ನ ಯಾರು ಮದುವೆ ಆಗ್ತಾರೆ? ನಿನಗೆ ನಿಮ್ಮಪ್ಪನಿಗೆ ಇಬ್ಬರಿಗೂ ಬುದ್ಧಿ ಇಲ್ಲ. ಹೋಗಮ್ಮ. ಎಷ್ಟು ಹುಡುಗಿರು 2 ವೀಲರ್ ಡ್ರೈವ್ ಮಾಡ್ತಾರೆ, ಅವರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತಾ? ನನಗೆ ಕೈ ಕಾಲು ಊನ ಆಗಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ನಾನು ವೆಹಿಕಲ್ ಬಿಡದೆ ಇದ್ದರೂ ಹಾಗೇ ಆಗುತ್ತೆ. ಮಂದಾಕಿನಿ ಕೆನ್ನೆ ಉಬ್ಬಿಸಿದಾಗ ರಾಧಮ್ಮ ಅಕ್ಕರಿಂದ ಗದರಿದ್ರು. ಸುಮ್ಮನಿರೆ, ಕೆಟ್ಟ ಮಾತಾಡಬೇಡ. ಯಾವಾಗ ದೇವರು ನಿನಗೆ ತಿಳುವಳಿಕೆ ಕೊಡ್ತಾನೋ? ಸುದರ್ಶನ್ ಸಂಜೆ ಹೊತ್ತು ಬಿಡುವಾದಾಗ ನಿರ್ಜನವಾದ ರಸ್ತೆಯಲ್ಲಿ ಅವಳಿಗೆ ಲೂನಾ ಕಲಿಸ್ತಿದ್ದ. ಈ ತರಹ ರಸ್ತೆಯಲ್ಲಿ ವೆಹಿಕಲ್ ಬಿಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಕ್ರೌಡ್ ಇರೋ ಕಡೆ ಚೆನ್ನಾಗಿ 2 ವೀಲರ್ ಬಿಡೋದನ್ನು ಕಲಿಬೇಕು. ಸುದರ್ಶನ್ ಸಲಹೆ ನೀಡಿದ. 10 ದಿನಗಳಿಂದ ಕಲಿತಾ ಇದ್ದೀನಲ್ಲ, ವೆಹಿಕಲ್ನ ಸ್ಟಡಿಯಾಗಿ ಬ್ಯಾಲೆನ್ಸ್ ಮಾಡೋದು ಹೇಗಿದ್ರೂ ನನಗೆ ಬರುತ್ತೆ. ಇವತ್ತು ಮೇನ್ ರೋಡ್ನಲ್ಲಿ 1 ರೌಂಡ್ ಹೋಗೋಣವಾ? ಮಂದಾಕಿನಿ ಉತ್ಸಾಹ ತೋರಿದಾಗ ಅವನು ಹಿಂಜರಿದ. ಬೇಡಮ್ಮ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮಪ್ಪ ಅಮ್ಮ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಲೋನ್ ನಸ್ಗುನಿ, ನಾಳೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಫುಟ್ಪಾತ್ ಮೇಲೆ ಲೂನಾ ಬಿಡೋಕ್ಕಾಗತ್ತಾ? ನಾನೇ ಧೈರ್ಯವಾಗಿರುವಾಗ ನಿನಗೆ ಯಾಕೋ ಹೆದರಿಕೆ? ಏನು ತಿಳುವಳಿಕೆ ಇಲ್ಲದವ್ರಿಗೆ ಧೈರ್ಯ ಜಾಸ್ತಿ ಗೊತ್ತಾ? ಸುದರ್ಶನ್ ರೇಗಿಸಿದಾಗ ಮಂದಾಕಿನಿ ಕೆನ್ನೆ ಉಬ್ಬಿಸಿ ನಿಂತಳು. ಅವಳ ನಿರಾಶೆ ತುಂಬಿದ ಮುಖ ನೋಡಲಾರದೆ, ಸರಿ, ನಿನ್ನ ಹಿಂದೆ ನಾನು ಕೂತ್ಕೊಳ್ತೀನಿ, ಒಂದೇ 1 ರೌಂಡು ಆ ಸರ್ಕಲ್ ಸುತ್ತಕೊಂಡು ಬರೋಣ ಎಂದು ಒಪ್ಪಿದ. ಅವರ ಮನೆಯ ಬಳಿ ಇದ್ದ ವೃತ್ತ ಬಸ್ ರೂಟ್ ಆದುದರಿಂದ ಸದಾ ಬಸ್ ಲಾರಿಗಳಿಂದ ತುಂಬಿರ್ತಿತ್ತು. ಸ್ಪೀಡ್ ಕಂಟ್ರೋಲ್ ಮಾಡು, ರಸ್ತೆ ಮೇಲೆ ಗಮನ ಇರಲಿ, ಸುಮ್ಮನೆ ನನ್ನ ಜೊತೆ ಹರಟೆ ಹೊಡ್ಕೊಂಡು ಡ್ರೈವ್ ಮಾಡಬೇಡ. ಅವಳ ಹಿಂದೆ ಕುಳಿತು ಸುದರ್ಶನ್ ನಿರ್ದೇಶಿಸುತ್ತಲೇ ಇದ್ದ. ಎದುರಿನ ರಸ್ತೆಯಿಂದ ಬಸ್ ಒಂದು ತಿರ್ಕೊಂಡು ಬಂದಾಗ ಸುದರ್ಶನ್ ಅವು ಹಾರಿದ. ಮಂದಾಕಿನಿ, ಬ್ರೇಕ್ ಹಾಕು. ಆ ಗಳಿಗೆಯಲ್ಲೂ ಮಂದಾಕಿನಿಯು ತಬ್ಬಿಬ್ಬಾಗಿ, ಬ್ರೇಕ್ ಯಾವ ಕಡೆ ಇದೆ ಎಂದು ತೊದಲಿದಾಗ ಸುದರ್ಶನ್ ತಡ ಮಾಡದೆ ಎಡಗಡೆ ಹ್ಯಾಂಡಲ್ನಲ್ಲಿದ್ದ ಬ್ರೇಕನ್ನು ತಾನೇ ಅದುಮಿದ. ಲೂನಾ ಕಿರ್ ಎಂದು ಸದ್ ಮಾಡುತ್ತಾ ನಿಂತಾಗ ಮಂದಾಕಿನಿ ಭಯದಿಂದ ಚೀರಿದ್ಲು. ಸುದರ್ಶನಿಗೆ ಬಸ್ನ ಚಾಲಕನಿಂದ ಸಹಸ್ರನಾಮಾರ್ಚನೆಯೂ ಆಯಿತು. ಮೇನ್ ರೋಡ್ನಲ್ಲಿ ಗಾಡಿ ಕಲಿಸ್ಕೊಡ್ಬೋದಾ? ಬುದ್ಧಿ ಇಲ್ವೇನೆಯ ನಿನಗೆ? ನನ್ನ ಬಸ್ ಕೆಳಗೆ ನೀವೇನಾದರೂ ಪ್ರಾಣ ಬಿಟ್ಟರೆ ಪೊಲೀಸ್ನವರು ನಮ್ಮನ್ನು ಪ್ರಾಣ ತಿಂತಾರೆ. ಸುದರ್ಶನಿಗೆ ಅವಮಾನವಾಗಿ ಮಂದಾಕಿನಿ ಮೇಲೆ ಕೋಪ ಹೊಕ್ಕಿ ಬಂತು. ನಿನಗೆ ಈ ಜನ್ಮದಲ್ಲಿ ರಸ್ತೆಯಲ್ಲಿ ಗಾಡಿ ಓಡಿಸೋಕೆ ಬರಲ್ಲ. ಮರ್ಯಾದೆಯಾಗಿ ಆಟೋದಲ್ಲೋ ಬಸ್ನಲ್ಲೋ ಕಾಲೇಜ್ಗೆ ಹೋಗು. ಥೂ, ನಿನ್ನಿಂದ ನಾನು ಅವನ ಕೈಯಲ್ಲಿ ಮಾತು ಕೇಳಬೇಕಾಯ್ತು. ಅವನ ಕೋಪಗೊಂಡು ಮಂದಾಕಿನಿ ಅಳತೊಡಗದ್ಲು. ನಡಿ ಮನೆಗೆ, ಇನ್ನೊಂದ್ಸಲ ನೀನು ಈ ಲೂನಾ ಮುಟ್ಟಬೇಕಲ್ಲ. ಅವನು ರೇಗಿದಾಗ ಮಂದಾಕಿನಿ ಮಾತನಾಡದೆ ಅವನ ಹಿಂದೆ ಕುಳಿದ್ಲು. ಅವಳ ಮನೆ ತಲುಪಿದಾಗ ಸುದರ್ಶನ್ ಇಳಿದು ಲೂನಾ ಅವಳ ಮುಂದೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ದ. ಈ ಲೂನಾನ ತಗೊಂಡೋಗಿ ಗುಜ್ರಿಗೆ ಹಾಕೋಕ್ಕೆ ನಿಮ್ಮ ಅಪ್ಪನಿಗೋ ಅಣ್ಣನಿಗೋ ಹೇಳಿ ಹೋಗು. 2 ವೀಲರ್ ಬಿಡ್ತಾಳಂತೆ. ಸದ್ಯ ಇವಳಿಂದ ನನ್ನ ಪ್ರಾಣಕ್ಕೆ ಸಂಚಕಾರ ಬಾರದೇ ಇದ್ರೆ ಸಾಕು ಎಂದು ಗೊಣಕೊಂಡು ಹೋದಾಗ ಮಂದಾಕಿನಿಗೆ ಕೋಪ ಅಳು ಹುಕ್ಕಿ ಬಂತು. ಹೋಗೋ, ಪ್ರಪಂಚದಲ್ಲಿ ಇವನೊಬ್ಬನೇ ವೆಹಿಕಲ್ ಬಿಡೋನು. ನೀನು ಇಲ್ಲದೆ ಇದ್ದರೆ ನಿಮ್ಮಪ್ಪ ಬರ್ತಾರೆ ನನಗೆ ಹೇಳ್ಕೊಡೋಕ್ಕೆ, ಗೊತ್ತಾ? ಸರಿ, ಅವರನ್ನು ಕರೆದು ಹೇಳಿಸ್ಕೊ.
ಸುದರ್ಶನ್ ಶಾಂತನಾಗಿ ನುಡಿದು ಕೀಯನ್ನು ಅವಳತ್ತ ಎಸೆದು ಪ್ಯಾಂಟಿನ ಜೋಬಿನಲ್ಲಿ ಕೈ ತೂರಿಸಿ ಹೊರಟಾಗ ಮಂದಾಕಿನಿ ಜೋರಾಗಿ ಅಣಕಿಸಿ ಜಂಬದ ಕೋಳಿ ಎಂದು ಕೂಗಿದಾಗ ಅವನು ಕೇಳಿಸಿಯೂ ಕೇಳಿಸದಂತೆ ನಡೆದ್ಬಿಟ್ಟ. ಮಂದಾಕಿನಿ ದಡದಡನೆ ಒಳಗೆ ಬಂದು ದುಮುಗುಟ್ಟುತ್ತಾ ರಾಜಾರಾಯಿಗೆ ಹೇಳಿದ್ಲು, ಅಪ್ಪ, ನನಗೆ ಲೋನ ಬೇಡ, ನಾನು ನಡ್ಕೊಂಡೆ ಕಾಲೇಜಿಗೆ ಹೋಗ್ತೀನಿ. ಯಾಕಮ್ಮ? ಸುದರ್ಶನ್ ಕೈಯಲ್ಲಿ ಇಷ್ಟು ದಿನ ಲೂನ ಕಲಿತಾ ಇದೆಯಲ್ಲ. ರಾಯರಿಗೆ ಆಶ್ಚರ್ಯ. ಹಠ ಮಾಡಿ ಗಾಡಿ ತೆಗೆಡಿಸ್ಕೊಂಡವಳು ಇವಳೆ ಈಗ ಬೇಡ ಅಂದರೆ ಏನರ್ಥ? ಅವನು ಯಾವ ಪುಂಗನೂರು ರಾಜ ಅಂತ ನಾನು ಅವನ ಕೈಯಲ್ಲಿ ಕಲಿಬೇಕು? ಲೂನ ಇಲ್ದಿದ್ರೇನು, ನನ್ನ ಕಾಲ್ಗಳು ಗಟ್ಟಿಯಾಗೇ ಇವೆ, ನಡ್ಕೊಂಡೇ ಹೋಗ್ತೀನಿ. ಮಂದಾಕಿನಿ ಹೊರಟಾಗಿ ನುಡಿದ್ಲು. ಆ ಲೂನ ರಾಯರ ಸ್ನೇಹಿತರ ಮಗನಿಗೆ ಮಾರಿದ್ದಾಯಿತು. ರಾಧಮ್ಮನಿಗೆ ಇದರಿಂದ ಸಮಾಧಾನವಾಯಿತು. ಒಳ್ಳೆಯದೇ ಆಯಿತು. ಈಗ ಎಲ್ಲ ಹುಡುಗಿಯರು ನಡ್ಕೊಂಡೇ ಹೋಗಲ್ವಾ? ನೀನು ಹಾಗೆ ಹೋಗು. ಮಧುಸೂದನ ತಂಗಿಯ ಪರಾಜಯ ಕಂಡು ಪರಿಹಾಸ್ಯ ಮಾಡ್ತಿದ್ದ. ಎಲ್ಲೇ ನಿಲ್ಲೋಣ? ಅದು ಇಲ್ಲದೆ ನಿನ್ನನ್ನು ಕಾಲೇಜಿಗೆ ಸೇರಿಸ್ತಾರಾ? ನಿನ್ನ ರೈಡಿಂಗ್ ಕ್ಲಾಸ್ 10 ದಿನಗಳಲ್ಲೇ ಮುಗಿದು ಹೋಯ್ತಾ? ಮಂದಾಕಿನಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಸುದರ್ಶನನ ಮೇಲೆ ಕೋಪ ಬಂತು. ಅವಳು ನಡೆದುಕೊಂಡೇ ಕಾಲೇಜಿಗೆ ಹೋಗುವುದನ್ನು ಸುದರ್ಶನ್ 1-2 ಬಾರಿ ಗಮನಿಸಿದ. 1 ವಾರದಿಂದ ಅವಳು ಅವನ ಕಡೆ ನೋಡಿಯೂ ನೋಡದಂತೆ ಓಡಾಡ್ತಿದ್ದುದನ್ನು ಕಂಡು ಅವಳಿಗಿನ್ನೂ ಕೋಪ ಇಳಿದಿಲ್ಲ ಎಂದು ಅವನಿಗೆ ಮೋಚೆನಿಸಿತು. ಅವಳ ಪಕ್ಕದಲ್ಲಿ ಸ್ಕೂಟರ್ ಬೈಕ್ ನಿಲ್ಲಿಸಿ ಹೇಳ್ದ, ಬಾರೆ ಮಂದ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಅವಳು ಬಿಗುವಾಗಿ, ಏನೂ ಬೇಡ, ದೇವರು ನನಗೆ ಕಾಲು ಕೊಟ್ಟಿದ್ದಾನೆ, ನಡ್ಕೊಂಡೇ ಹೋಗ್ತೀನಿ ಎಂದಾಗ ಸುದರ್ಶನ್ ಅವಳತ್ತ ತುಂಟ ಕುಡಿನೋಟ ಬೀರಿದ. ಅದೇ ಸರಿ ನಿನಗೆ, ಯಾಕೆಂದರೆ ಕಾಲಿಗೆ ಬ್ರೇಕ್ ಇಲ್ಲದಂತೆ ಹುಡ್ಕೋ ಕೆಲಸ ಇಲ್ವಲ್ಲ. ಐ ಹೇಟ್ ಯು, ಹೋಗೋ, ನೀನು ನನ್ನ ಫ್ರೆಂಡೇ ಅಲ್ಲ. ಮಂದಾಕಿನಿ ಹೇಳುತ್ತಾ ಹೊರಟುಬಿಟ್ಲು. ಅವಳ ಕೋಪ ಸುಲಭವಾಗಿ ನಿವಾರಿಸೋದು ಸಾಧ್ಯವಿಲ್ಲವೆಂದು ಅರಿತ ಸುದರ್ಶನ್ ಹತಾಶನಾದ. ಮಂದಾಕಿನಿಯ ಸ್ನೇಹ ಮುಖದರ್ಶನ ಇಲ್ಲದೆ ಅವನಿಗೆ ಬದುಕೆ ಶೂನ್ಯ ಎನಿಸ್ತು. ಅಂದು ಆಷಾಢ ಮಾಸದ ಮಳೆ ಹಿಡಿದಿತ್ತು. ಸುದರ್ಶನ್ ಬೈಕ್ನಲ್ಲಿ ಬರ್ತಿದ್ದಾಗ ಕಾಲೇಜಿನ ಬಳಿ ಮರದ ಕೆಳಗೆ ಒಂಟಿಯಾಗಿ ನಿಂತಿದ್ದ ಮಂದಾಕಿನಿಯನ್ನು ಕಂಡ. ಮಂದ, ಒಬ್ಳೇ ಮಳೆಯಲ್ಲಿ ಯಾಕೆ ನಿಂತಿದ್ಯಾ? ಬಾ ನನ್ನ ಜೊತೆ, ಮನೆಗೆ ಬಿಡ್ತೀನಿ. ಮಂದಾಕಿನಿ ಅರ್ಧಂಬರ್ಧ ನೆನೆದು ಹೋಗಿದ್ರು ಬಿಗುಮಾನದಿಂದ ಮುಖ ತಿರುಗಿಸಿ ನಿಂತಳು. ಸುದರ್ಶನ್ ಬೈಕ್ನಿಂದ ಕೆಳಗಿಳಿದು ಅವಳ ಬಳಿ ಬಂದ. ನನ್ನ ಮೇಲೆ ಕೋಪ ಇನ್ನೂ ಇಳ್ದಿಲ್ವಾ ಎಂದಾಗ ಅವಳು ಉತ್ತರಿಸಲಿಲ್ಲ. ಮಂದ ಪ್ಲೀಸ್. ಅವನು ಅಸಮಾಧಾನಗೊಂಡ. ಸರಿ, ಎಂದು ನಾನು ನಿನ್ನ ಜೊತೆ ಮಾತನಾಡಲ್ಲ ಎಂದು ಬೈಕ್ನತ್ತ ಹೆಜ್ಜೆ ಹಾಕಿದಾಗ ಅವನು ಹೊರಟು ಹೋಗುವನೇನೋ ಎಂದು ಮಂದಾಕಿನಿ ಗಾಬರಿಯಾದ್ಲು. ಸುದಿ, ಅವಳ ದನಿ ಗದ್ಗದವಾಗಿತ್ತು. ನಾನು ನಿನ್ನ ಜೊತೆ ಬರ್ತೀನಿ ತಾಳು. ಅವಳ ಅಗಲವಾದ ನಯನದಲ್ಲಿ ಕಂಬನಿ ಹೊಳೆಯುತ್ತಿದ್ದುದನ್ನು ಕಂಡು ಸುದರ್ಶನ್ ಮೆತ್ತಗಾದ. ಐ ಆಮ್ ಸಾರಿ, ನನ್ನ ಮೇಲೆ ಕೋಪ ಇನ್ನೂ ಇದ್ದರೆ 4 ಏಟು ಓಡಿದ್ಬಿಡು ಎಂದು ತನ್ನ ಕೆನ್ನೆಯನ್ನು ಅವಳ ಮುಂದೆ ಒಡ್ಡಿದಾಗ ಮಂದಾಕಿನಿ ಅಳುವಿನಲ್ಲೂ ನಕ್ಕಳು. ಅವನು ಅವಳ ನುಣುಪಾದ ಕೆನ್ನೆಯನ್ನು ತನ್ನ ತೋರ್ಬಳೆನಿಂದ ಸವರಿ ಮೆಲ್ಲನಿಗೆ ಹೇಳ್ದ, ಐ ಲೈಕ್ ಯು ಮಂದ. ನಾನು ನಿನ್ನನ್ನು ಪ್ರತಿದಿನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ, ಬರ್ತೀಯಾ? ಅಯ್ಯೋ, ನಮ್ಮ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ಹೊಡ್ಕೊತಾಳೆ. ನಿಮ್ಮ ಅಮ್ಮನಿಗೆ ಯಾಕೆ ಗೊತ್ತಾಗಬೇಕು? ನಮ್ಮನೆ ಸರ್ಕಲ್ ಹತ್ರ ನಿಂತಿರು, ನಾನು ಪಿಕ್ ಮಾಡ್ಕೊಳ್ತೀನಿ. ಮಂದಾಕಿನಿಯನ್ನು ಅಂದು ಮನೆ ತಲುಪಿಸಿ ಹೋದಾಗಲೂ ಸುದರ್ಶನಿಗೆ ಅವಳ ಕಂಬನಿ ತುಂಬಿದ ಕಣ್ಣುಗಳನ್ನು ಮರೆಯಲಾಗಲಿಲ್ಲ. ಅವಳ ಮಾತುಗಾರಿಕೆ, ನಗು, ಮುನಿಸು ಎಲ್ಲ ಅವನ ಚಿತ್ತ ಹಸ್ತವನ್ನು ಕಲಕಿತು. ಸುದರ್ಶನ್ ಮಂದಾಕಿನಿಯನ್ನು ಪ್ರತಿದಿನ ಕಾಲೇಜಿಗೆ ಬಿಟ್ಟು ತಂದೆಯ ಆಫೀಸ್ಗೆ ಹೋಗ್ತಿದ್ದ. ಮಂದಾಕಿನಿ ಸುದರ್ಶನನ್ನು ಹಚ್ಕೊಂಡಿರೋದು ರಾಧಮ್ಮನಿಗೆ ಇಷ್ಟವಿರಲಿಲ್ಲ. ಅವಳು 2nd PUC ಮುಗಿಸುವ ಹೊತ್ತಿಗೆ ಸುದರ್ಶನ್ MBA ಮಾಡಬೇಕೆನ್ನುವ ಓಡಾಟದಲ್ಲಿದ್ದ. ಅವನ ಚಿಕ್ಕಪ್ಪ ಸ್ಟೇಟ್ನಲ್ಲಿ ಇದ್ದುದರಿಂದ ಅವನನ್ನು ತಮ್ಮಲ್ಲಿಗೆ ಆಹ್ವಾನಿಸಿ MBA ಮಾಡಲು ಸಲಹೆ ನೀಡಿದರು. ಮಂದಾಕಿನಿಯನ್ನು ಬಿಟ್ಟು ಹೋಗಲು ಅವನಿಗೆ ಸ್ವತಃ ಒಪ್ಪಿಗೆ ಇಲ್ಲದಿದ್ದರೂ ಓದಿನಲ್ಲಿ ಮುಂದುವರೆದು ಒಳ್ಳೆಯ ಭವಿಷ್ಯ ರೂಪಿಸ್ಕೊಂಡ್ರೆ ತನಗೆ ಘನತೆ, ಗೌರವ ಹೆಚ್ಚಾಗುತ್ತದೆ ಎಂದು ದೂರಾಲೋಚನೆಯೂ ಇತ್ತು. ಮಂದಾಕಿನಿಗೆ ಈ ಸಮಾಚಾರ ಹೇಗೆ ಸ್ವೀಕರಿಸಬೇಕೆಂದು ತಿಳಿಯಲಿಲ್ಲ. 2 ವರ್ಷಗಳಿಂದ ಅವನೊಡನೆ ಓಡಾಡ್ತಾ ಇದ್ದರೂ
ಇಬ್ಬರು ಆಪ್ತ ಗೆಳೆಯರಂತೆ ಇದ್ದರೆ ಹೊರತು ಹೊಸ ಭಾವನೆಗಳಿಗೆ ಅವಕಾಶವಿರಲಿಲ್ಲ. ಈಗ ಸುದರ್ಶನನ್ನು ಬಿಟ್ಟು ತಾನು 2 ವರ್ಷ ಇರಬಲ್ಲೇನೆ ಎಂದು ಪ್ರಶ್ನಿಸಿಕೊಂಡಾಗ ಅವಳು ನಕಾರದ ಉತ್ತರದಿಂದ ತಳಮಳಗೊಂಡ್ಳು. ಇದೆಂಥ ವಿಚಿತ್ರ ಅನುಬಂಧ. ಮನೋಹರನ ಬಗ್ಗೆ ತನಗಿಂತ ತೀವ್ರ ಭಾವನೆಗಳೇ ಇಲ್ಲ. ಅಪ್ಪ ಅಮ್ಮನನ್ನಾದರೂ ಬಿಟ್ಟು ಇರಬಲ್ಲೆ, ಸುದರ್ಶನನ್ನು ಬಿಟ್ಟು ಇರಲಾರೆ ಎನ್ನುವ ಉದ್ವೇಗ ತನ್ನ ಮನದಲ್ಲಿ ಯಾಕೆ ಮೂಡ್ತಾ ಇದೆ? ಅರ್ಥವಾಗದ ತೊಳಲಾಟದಲ್ಲಿ ಅವಳು ಬಳಲಿದ್ಲು. ಅದೇ ಸಮಯದಲ್ಲಿ ರಾಧಮ್ಮ ತಮ್ಮ ಅಣ್ಣನ ಮಗನಾದ ಸುರೇಂದ್ರನಿಗೆ ಮಂದಾಕಿನಿಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಅತ್ತಿಗೆ ನರೇಂದ್ರನನ್ನು ಮಾತುಕತೆಗೆ ಕರೆಸಿಕೊಂಡ್ರು. ಸುಂದ್ರಮ್ಮ ನಾದ್ನಿಯ ಆಕಾಂಕ್ಷೆಗೆ ಅಡ್ಡಿ ಮಾಡಲಿಲ್ಲ. ದಂತದ ಗೊಂಬೆಯಂತಿದ್ದ ಮಂದಾಕಿನಿಯನ್ನು ಸೊಸೆ ಮಾಡಿಕೊಳ್ಳಲು ಸುಂದರಮ್ಮನಿಗೆ ಯಾವ ಅಭ್ಯಂತರವೂ ಇರಲಿಲ್ಲ. ಇದ್ಯಾವುದರ ಪರಿವೇ ಇಲ್ಲದ ಮಂದಾಕಿನಿ ಕಾಲೇಜಿನಿಂದ ಬಂದವಳೆ ಹಜಾರದಲ್ಲಿ ಆಸೀನರಾಗಿದ್ದ ಸೋದರತೆಯನ್ನು ಕಂಡು ಅವ್ವಕ್ಕಾದ್ಲು. ತನ್ನನ್ನೇ ನುಂಗುವಂತೆ ನೋಡ್ತಿದ್ದ ನರೇಂದ್ರನನ್ನು ಕಂಡು ಅವಳು ಮೊಗ ಗಂಟಾಯಿತು. ಹತ್ತಿರದ ಸಂಬಂಧಿಕರಾದರೂ ಅವರ ಮನೆ ದೂರ ಇದ್ದಿದ್ದರಿಂದ ಆಗಾಗ ಬಂದು ಹೋಗಿ ಮಾಡುವ ಅವಕಾಶವಿರಲಿಲ್ಲ. ಯಾವುದಾದರೂ ಸಮಾರಂಭಗಳಲ್ಲಿ ಭೇಟಿಯಾದರೆ ಅದೇ ಹೆಚ್ಚು. ರಾಧಮ್ಮ ಅತ್ತಿಗೆಯ ನಿಕಟ ಸಂಪರ್ಕ ಹೊಂದಿದ್ರೂ ಮಂದಾಕಿನಿಗೆ ನರೇಂದ್ರನ ಬಳಿ ಸ್ನೇಹ ಸಲಿಗೆ ಇರಲಿಲ್ಲ. ಅವನು CA ಮಾಡಿ ಯಾವುದೋ ಕಂಪನಿಯಲ್ಲಿ ಆಡಿಟರ್ ಆಗಿದ್ದಾನೆ ಎಂದು, ತನಗಿಂತ 7 ವರ್ಷ ದೊಡ್ಡವನೆಂದು ಮಾತ್ರ ಅವಳಿಗೆ ಗೊತ್ತಿತ್ತು. ಬಾ ಮಂದ, ಕೂತ್ಕೋ, ನಾವೆಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಸುಂದರಮ್ಮ ನಗುತ್ತಾ ಅವಳನ್ನು ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ವಿಜಯದಶಮಿ ಹೊತ್ತಿಗೆ ಮದುವೆ ಮಾಡಿಕೊಟ್ಬಿಡಿ ರಾಧಾ. ನಮಗೆ ವರದಕ್ಷಿಣೆ ಔರೋಪಚಾರ ಬೇಕಿಲ್ಲ. ಮದುವೆ ಗ್ರ್ಯಾಂಡಾಗಿ ಮಾಡಿ ನಮ್ಮ ಬಂಧು ಬಳಗದವರನ್ನ ಗಮನಿಸ್ಕೊಂಡ್ರೆ ಸಾಕು. ಸುಂದರಮ್ಮ ಹೇಳಿದಾಗ ಮಂದಾಕಿನಿಗೆ ತಲೆ ಬುಡ ಅರ್ಥ ಆಗಲಿಲ್ಲ. ನರೇಂದ್ರ ನಮ್ಮ ಹುಡುಗಿನ ಇನ್ನೊಂದ್ಸಲ ಸರಿಯಾಗಿ ನೋಡ್ಬಿಡಪ್ಪ, ಆಮೇಲೆ ನೋಡಿಲ್ಲ ಅನ್ಬೇಡ. ರಾಧಮ್ಮ ಸೋದರಾಳಿಯನಿಗೆ ಕೀಟಲೆ ಮಾಡಿದಾಗ ನರೇಂದ್ರ ಅವಳತ್ತ ನೋಡಿ ತಲೆ ತಗ್ಗಿಸಿದ. ನೀವೆಲ್ಲ ಒಪ್ಪಿದ ಮೇಲಾಯಿತು. ಅವಳಿಗೆ ತಾಳಿ ಕಟ್ಟೋದು ಮಾತ್ರ ನನ್ನ ಕೆಲಸ. ಅಮ್ಮನ ಆಸೆಗೆ ನಾನು ಯಾವತ್ತೂ ಬೇಡ ಅಂದಿಲ್ಲ. ಮಂದಾಕಿನಿಗೆ ಸಂದರ್ಭದ ಅರಿವಾಗಿ ಎದ್ಬಿಟ್ಲು. ಅವಳು ಒಳಗೆ ಹೊರಟೋದಾಗ ನಾಚಿಕೆಯಿಂದ ಮುಖ ಮರೆಸ್ಕೊಂಡಿದ್ದಾಳೆ ಎಂದು ಎಲ್ಲರೂ ಭಾವಿಸಿದ್ರು. ಅವರೆಲ್ಲ ಹೋದ್ಮೇಲೆ ಮಂದಾಕಿನಿ ತಂದೆ ತಾಯಿಯ ಮುಂದೆ ಬಂದು ನಿಂತಳು. ಅಪ್ಪ, ನನ್ನನ್ನೊಂದು ಮಾತು ಕೇಳೋದು, ಹೇಗೆ ಈ ಮದುವೆಗೆ ಒಪ್ಪಿಗೆ ಕೊಟ್ರಿ? ಮದುವೆ ವಿಷಯ ನಿನ್ಗೆ ಏನು ಗೊತ್ತಾಗುತ್ತೆ ಮಂದ? ನೀನಿನ್ನೂ ಚಿಕ್ಕವಳು. ನಾವು ನಿನಗೆ ಕೆಡಕ್ ಆಗಲಿ ಅಂತ ಮಾಡ್ತೀವೇನು? ಸುಮ್ಮನೆ ಹೇಳಿದ ಮಾತು ಕೇಳು. ರಾಧಮ್ಮ ಗಟ್ಟಿಯಾಗಿ ನೋಡಿದಾಗ ಮಂದಾಕಿನಿಗೆ ಕೋಪ ಬಂತು. ನನಗೂ ಮನಸ್ಸಿದೆ, ಭಾವನೆಗಳಿವೆ, ನನ್ನದೇ ಆದ ಅಭಿಪ್ರಾಯವಿದೆ ಅಂತ ನೀವೆಲ್ಲ ಯಾಕೆ ತಿಳ್ಕೊಂಡಿಲ್ಲ? ನನಗೆ ನರೇಂದ್ರನ ಮದುವೆಯಾಗೋಕ್ಕೆ ಇಷ್ಟವಿಲ್ಲ. ತನ್ನ ಅಣ್ಣನ ಮಗನ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾಳೆ ಎಂದು ರಾಧಮ್ಮನಿಗೆ ಸಿಟ್ಟು ಬಂತು. ಯಾಕೆ? ಏನಾಗಿದ್ದಾನೆ ಅವನು? ನಿನಗಿಂತ ಸ್ವಲ್ಪ ಕಪ್ಪು ಅಷ್ಟೇ. ನಾನು ಕಂಡು ಕೇಳಿದ ಹಾಗೆ ಹುಡುಗ ಕೈ ತುಂಬ ಸಂಪಾದಿಸ್ತಾನೆ. ಸುಂದ್ರು ನಿನ್ನನ್ನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾಳೆ. ಇನ್ನೇನೇ ನಿನಗೆ? ಮಂದಾಕಿನಿ ತಾಯಿಗೆ ಉತ್ತರಿಸದೆ ರಾಯರ ಕಡೆ ತಿರುಗಿ ಬಿರುಸಾಗಿ ನೋಡಿದ್ಲು. ಅಪ್ಪ, ನೀವೇನಾದರೂ ಬಲವಂತ ಮಾಡಿದರೆ ನನ್ನ ಹೆಣಕ್ಕೆ ತಾಳಿ ಕಟ್ಟಿಸ್ಬೇಕಾಗತ್ತೆ ಅಷ್ಟೇ. ಮಗಳು ಅಷ್ಟು ತೀವ್ರವಾಗಿ ಪ್ರತಿಭಟಿಸಿದಾಗ ಒತ್ತಾಯ ಮಾಡಲು ರಾಯರಿಗೆ ಮನಸ್ಸಿರಲಿಲ್ಲ. ಸುಮ್ಮನಿರಿ, ನೀವೇ ಅವಳನ್ನು ಮುದ್ದು ಮಾಡಿರೋದು. ಅವಳಿಗೇನು ಪ್ರಪಂಚ ಜ್ಞಾನವಿದೆ? ಇವತ್ತು ಹೀಗೆ ಆಡೋರೆ ನಾಳೆ ಗಂಡನ್ನು ಕಿರುಬೆರಳಲ್ಲಿ ಆಡಿಸೋದು. ರಾಧಮ್ಮ ಗೊಣಗಿದ್ರು. ಸುದರ್ಶನ್ ವೀಸಾ ಸಲುವಾಗಿ ಚೆನ್ನೈಗೆ ಹೋಗಿದ್ರಿಂದ ಮಂದಾಕಿನಿ ಬೇಗದೆ ಹೊತ್ತು ಕಾಲ ಕಳೆದ್ಲು. ಸುದರ್ಶನ್ 10 ದಿನಗಳಾದ ಮೇಲೆ ಬಂದಾಗ ಮಂದಾಕಿನಿ ಉದ್ವಿಗ್ನತೆ ತಾಳಲಾರದೆ ತಾಯಿಗೂ ಹೇಳದೆ ಪಕ್ಕದ ಮನೆಗೆ ಓಡಿದ್ಲು. ಆಂಟಿ, ಸುದಿ ಎಲ್ಲಿದ್ದಾನೆ? ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಿದ್ದ ಇಂದ್ರಮ್ಮ ನಸುನಕ್ಕ. ರೂಮ್ನಲ್ಲಿರ್ಬೇಕು ನೋಡು. ಹಾಗೆ ಹೊರಟುಬಿಡ್ಬೇಡ, ಜಾಮೂನ್ ಮಾಡಿದ್ದೀನಿ, ತಿನ್ಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಮಂದಾಕಿನಿ ಮಹಡಿ ಏರಿದ್ಲು. ಅವಳಿಗೆ ಊಟ ತಿಂಡಿಯಲ್ಲಿ ಆಸಕ್ತಿ ಇರಲಿಲ್ಲ. ಸುದರ್ಶನ್ ಕಿಟ್ ಬ್ಯಾಗಿನಿಂದ ಬಟ್ಟೆಗಳನ್ನು ತೆಗೆದಿಡ್ತಿದ್ದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.